ನಿರ್ಮಾಪಕ ಸೌಂದರ್ಯ ಜಗದೀಶ್ ಮಗನಿಂದ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದೂರುದಾರೆ ಅನುರಾಧ ಪರವಿರೋ ಮಂಜುಳಾ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಮ್ಮ ಮನೆ ಕೆಲಸದಾಕೆ ಅನುರಾಧ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳಿದ್ದಾರೆ. ಶನಿವಾರ ಕೇಸ್ ಮಾಡಿದ್ರು ಇನ್ನೂ ಅರೆಸ್ಟ್ ಮಾಡಿಲ್ಲ. ದಿನ ಕಳೆದಂತೆ ನಮಗೆ ಪ್ರಭಾವಿಗಳಿಂದ ಒತ್ತಡ ಬರ್ತಾ ಇದೆ. ಹಿರಿಯರು, ದೊಡ್ಡವರು, ಪಾಲಿಟಿಕ್ಸ್ ನಿಂದವರಿಂದ ಒತ್ತಡ ಕೇಳಿ ಬರ್ತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಈಗಾಗಲೇ ಸೌಂದರ್ಯ ಜಗದೀಶ್ ಕ್ಷಮೆ ಕೇಳಿದ್ದಾರೆ. ರೇಖಾ ಮತ್ತು ಸ್ನೇಹಿತ ಇಬ್ಬರೂ ಕೂಡ ಜಗಳ ಬಿಡಿಸಲು ಬಂದಿದ್ರು. ಅವರಿಗೂ ಗಲಾಟೆಗೂ ಸಂಬಂಧ ಇಲ್ಲ ಅಂತ ಮಂಜುಳಾ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಖುದ್ ಜಗದೀಶ್ ಬಂದು ಎಮೋಷನಲ್ ಆಗಿ ಕೇಳ್ಕೊಂಡ್ರು. ಸದ್ಯದ ಡೆವಲಪ್ಮೆಂಟ್ ಒಂದು ಪಾಠ ಆಗಿದೆ, ಮತ್ತೆ ಯಾವತ್ತೂ ಏನು ಆಗಲ್ಲ ಅಂತ ಅಂಗಲಾಚಿ ಜಗದೀಶ್ ಅವರು ಕೇಳ್ಕೊಂಡಿದ್ದಾರೆ ಅಂತ ಮಂಜುಳಾ ಪುರುಷೋತ್ತಮ್ ಅವರು ಹೇಳಿದ್ದಾರೆ. ಇದೇ ಮಂಜುಳಾ ಪುರುಷೋತ್ತಮ್ ಅವರು ಮಾಧ್ಯಮಗಳ ಮುಂದೆ ಯಾವ ರೀತಿಯಾಗಿ ಈ ಸೌಂದರ್ಯ ಜಗದೀಶ್ ಅವರ ಕುಟುಂಬದಿಂದ, ಅವರ ಬೌನ್ಸರ್ಸ್ಗಳಿಂದ ನಮಗೆ ಕಿರಿಕಿರಿ ಆಗ್ತಾ ಇದೆ ಅನ್ನುವಂಥದ್ದನ್ನ ಮಾಧ್ಯಮಗಳ ಮುಂದೆ ಬಂದು ಹೇಳ್ಕೊಂಡಿದ್ರು. ಈ ಕುರಿತಂತೆ ಈಗ ಆಲ್ರೆಡಿ FIR ಕೂಡ ಆಗಿದೆ. ಈಗ ಮಂಜುಳಾ ಅವರು ಮತ್ತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸೌಂದರ್ಯ ಜಗದೀಶ್ ಅವರೇ ಬಹಳ ವಿನಮ್ರತೆಯಿಂದ ನಮಗೆ ಕೇಳ್ಕೊಂಡಿದ್ದಾರೆ, ಎಮೋಷನಲ್ ಆಗಿ ಮಾತಾಡಿದ್ದಾರೆ, ನಮ್ಮೆಲ್ಲರಿಗೂ ಕೂಡ ಇದೊಂದು ಪಾಠ ಅಂತ ಇದೀಗ ಮಂಜುಳಾ ಪುರುಷೋತ್ತಮ್ ರಿಯಾಕ್ಟ್ ಮಾಡಿದ್ದಾರೆ. ದೌರ್ಜನ್ಯ ನಡೀತು, ಆ ದೌರ್ಜನ್ಯಕ್ಕೋಸ್ಕರ ನೋಡಿ ಹಿಂಗಾಯ್ತು. ಯಾಕೆಂದ್ರೆ ಹಲವಾರು ಸತಿ ತೊಂದರೆಗಳಾದ್ರಿಂದ ಹೋದೆ, ಕಂಪ್ಲೇಂಟ್ ಕೊಟ್ಟೆ. ಸೋ ದಟ್ ಅದು ಮತ್ತೆ ಆಗಬಾರ್ದು ಈ ರೀತಿಯಿಂದ ಒಂದು ವಿಚಾರಕ್ಕೆ ನಾನು ಹೋಗಿರೋದು ನಿಜ. ನಾನು ಅಲ್ಲಿದ್ದಾಗ ಅಲ್ಲಿ ಏನಿದೆ ವಿಡಿಯೋ ಕ್ಲಿಪ್ಪಿಂಗ್ ಅಲ್ಲಿ ಎಲ್ಲ ಡೀಟೇಲ್ಗಳು ಕೊಟ್ಟಿರೋದು ನಿಜ. ಅದ್ರ ಪ್ರಕಾರವಾಗಿ ಪೊಲೀಸ್ನವರು ಅದ್ರ ಬಗ್ಗೆ ಆಕ್ಷನ್ ತಗೋಬೇಕಾಗಿರೋದು ಅವರ ಧರ್ಮ. ನಾನು ಆ ರೀತಿ ಕೆಲಸನ ನಾನು ಮಾಡಿದ್ದೀನಿ. ಹೆಚ್ಚಿನ ಪ್ರೆಷರ್ಸ್ ಬರ್ತಾ ಇರೋದು ಸಹಜ. ಎಷ್ಟೋ ಜನ ಮಾಧ್ಯಮ ಬಂಧುಗಳು ಕೇಳಿದಾಗ ನಾನು ಇಲ್ಲ ಅಂತ ಹೇಳಿರೋದು ಉಂಟು. ಬರ್ತಾ ಇದೆ, ಹಿರಿಯರು ಹೇಳ್ತಾ ಇದ್ದಾರೆ, ದೊಡ್ಡವರು ಹೇಳ್ತಾರೆ, ನಮ್ಮ ಪೊಲಿಟಿಕಲ್ ಪ್ರೆಷರ್ಸ್ ಬರ್ತಾ ಇದೆ. ಮತ್ತೊಂದು ದಿನಗಳಲ್ಲಿ ಈ ರೀತಿ ಅಂತದ್ದು ಯಾವತ್ತೂ ಎಲ್ಲೂ ಆಗಕೂಡದು ಅಂತ ನಾನು ಕೇಸ್ ಕೊಟ್ಟೆ ಬಿಟ್ರೆ, ಯಾವುದೇ ತರದ್ದು ಅವ್ರ ಮೇಲೆ ನಮಗೆ ವೆಂಜನ್ಸ್ ಆಗ್ಲಿ ಮತ್ತೊಂದಾಗ್ಲಿ ಮಾಡಕ್ಕೋಸ್ಕರ ಅಲ್ಲ. ಜಗದೀಶ್ ಅವರು ಸ್ವಯಂ ನನ್ನನ್ನ ಬಂದು ಕೂಡ ರಿಕ್ವೆಸ್ಟ್ ಮಾಡಿ ಕೈ ಮುಗಿದು ನಿಜವಾಗ್ಲೂ ನನ್ನ ಹೆಂಡತಿ ಮಗು ಅಲ್ಲಿ ಜಗಳ ಬಿಡ್ಸಕ್ ಹೋಗಿರೋದು. ಮಂಜುಳಾ ಅವರೇ, ನೀವು ಹಳೇದು ಏನೇ ಆಗೋಗಿದ್ರು ಕೂಡ ಅದು ನಾವು ಸರಿಪಡಿಸ್ಕೊಳ್ಳೋಣ. ಅವತ್ತಿನ ಜಗಳದಲ್ಲಿ ಅವ್ರು ಬಂದಿರೋದು ಜಗಳ ಬಿಡ್ಸಕ್ಕೆ ಬಂದಿದ್ದು, ಅವರಲ್ಲಿ ಪಾತ್ರಧಾರಿಗಳಾಗೋಗ್ಬಿಟ್ಟಿದ್ದಾರೆ. ದಯವಿಟ್ಟು ಕ್ಲಿಪ್ಪಿಂಗ್ ನ ರೀಕನ್ಸಿಡರ್ ಮಾಡಿ. ಅವ್ರು ಬಂದಿರೋದು ಜಗಳ ಬಿಡ್ಸಕ್ಕಂತೆ, ನೋಡಿ ಗಮನ ಮಾಡಿ ಅಂತ ನಾನು ಮಾತಾಡಕ್ಕೋಸ್ಕರ ಹೋದೆ ಬಿಟ್ರೆ ಯಾವ ಕೇಸು ನಾನು ವಾಪಸ್ ತಗೊಳಕ್ಕೆ ಹೋಗಿಲ್ಲ. ಯಾಕಂದ್ರೆ ಹೊಡೆದಿರೋ ಬೌನ್ಸರ್ಸ್ ಎಲ್ಲ ಎಲ್ಲೋಗಿದ್ದಾರೆ? ಅವರೆಲ್ಲ ಏನು, ಇವರಿಬ್ಬರು ಏನು ಮಾಡಿಲ್ಲ, ಅವರೆಲ್ಲ ಎಲ್ಲಿದ್ದಾರೆ? ಅವರೂ ಬಂದಿಲ್ಲ, ಯಾರು ಬಂದಿಲ್ಲ, ನೀವು ನೋಡಿ ಇದನ್ನ ಅಂತ ಹೇಳಕ್ಕೋಸ್ಕರ ನಾನು ಹೋಗಿದ್ದೀನಿ. ಏನು ದೌರ್ಜನ್ಯ ನಡೀತು, ಆ ದೌರ್ಜನ್ಯಕ್ಕೋಸ್ಕರ ನೋಡಿ ಹಿಂಗಾಯ್ತು. ಯಾಕೆಂದ್ರೆ ಹಲವಾರು ಸತಿ ತೊಂದರೆಗಳಾದ್ರಿಂದ ಹೋದೆ, ಕಂಪ್ಲೇಂಟ್ ಕೊಟ್ಟೆ. ಸೋ ದಟ್ ಅದು ಮತ್ತೆ ಆಗಬಾರ್ದು ಈ ರೀತಿಯಿಂದ ಒಂದು ವಿಚಾರಕ್ಕೆ ನಾನು ಹೋಗಿರೋದು ನಿಜ. ನಾನು ಅಲ್ಲಿದ್ದಾಗ ಅಲ್ಲಿ ಏನಿದೆ ವಿಡಿಯೋ ಕ್ಲಿಪ್ಪಿಂಗ್ ಅಲ್ಲಿ ಎಲ್ಲ ಡೀಟೇಲ್ಗಳು ಕೊಟ್ಟಿರೋದು ನಿಜ. ಅದ್ರ ಪ್ರಕಾರವಾಗಿ ಪೊಲೀಸ್ನವರು ಅದ್ರ ಬಗ್ಗೆ ಆಕ್ಷನ್ ತಗೋಬೇಕಾಗಿರೋದು ಅವರ ಧರ್ಮ. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್